ಯಾಕೆ ತಾಯಿ ಮಕ್ಕ ನೋಡಿ ಯಾಕೆ ಹಂಗೆ ನಗ್ತಾ ಬರ್ತಾ ಇದೆಯಾ? ನನ್ ದುಡ್ಡು ಬರುತ್ತೆ ಕಣಪ್ಪ ಇವತ್ತು. ದುಡ್ಡು ಬಂದೈತೆ, ಬಾ ಬ್ಯಾಂಕ್ನಾಗ ಹೋಗ್ಬ್ರಣ. ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಗೋಟುನು ಅಲ್ಲಿ ಗೊತ್ತಾಗಲ್ವಲ್ಲ ಬ್ಯಾಂಕ್ನಾಗೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ. ಬಾ ಹೋಗೋಣ, ದುಡ್ಡು ಬಂದೈತೆ ಅಂತ ಇವತ್ತು. ಅವಯ್ಯ ಪೋಸ್ಟ್ನಾಗಪ್ಪ ನೆನ್ನೆಸ್ಲೆ ಹೇಳಿದ್ದ, ಯಾಕ ನಾಳೆ ಬರ್ತೈತಿ ಅಂತ ಹೇಳಿ. ನೆನ್ನೆಸ್ಲೆ ಬರೋದು, ಯಾಕಂದ್ರೆ ನೆನ್ನೆ ಸಾಕು ಗೌರ್ಮೆಂಟ್ ರಾಜಿ ಇತ್ತಂತೆ, ಅದಕ್ಕೆ ಬಂದಿಲ್ಲ. ಇವತ್ತು ಬರ್ತೈತೆ, ಅದಕ್ಕೆ ಬಾ ಹೋಗ್ಬರೋಣ. ಒಂದು 2 ಲಕ್ಷನ ದುಡ್ಡ ಬಿಡಿಸ್ಕೊಂಬಂದು ಕೊಡು. ಶಾಂತಮ್ಗೆ ಸೆನಕ್ಕಿಲ್ವಲ್ಲ, ಆಸ್ಪತ್ರೆಗೆ ಕೊಟ್ಟು ಬರೋಣ. ಪಾಪ ಆಸ್ಪತ್ರೆಗೆ ಇದಾರೆ, ಒಂದು 2 ಲಕ್ಷ ಬಿಡಿಸ್ಕೊಂಡ್ ಕೊಡು. ನಾನು ಕೊಡಲ್ಲಪ್ಪ, ನಾನು ಕೊಡಲ್ಲ. ನಾನೇ ಕೊಡೋಣ ಅವಳಿಗೆ? ನಾನು ಕಷ್ಟಪಟ್ಟಿರೋ ದುಡ್ಡದು, ನಾನು ಕಷ್ಟಪಟ್ಟು ಕಟ್ಟಿರೋ ದುಡ್ಡದು. ನಾನು ಕೊಡಲ್ಲಪ್ಪ, ನಾನೇ ಕೊಡೋಣ. ಸೆನಕ್ಕಿಲ್ವಂತೆ ಯಾಕಾನ, ಅದಕ್ಕೆ ಇವಾಗ 1 ಲಕ್ಷ ರೂಪಾಯಿ ಆಗುತ್ತಂತೆ. ಇಲ್ಲಿ ಈ 2 ಲಕ್ಷ ಬಿಡಿಸ್ಕೊಂಡ್ ಕೊಡು, ನಾನು 1 ಲಕ್ಷ ಇಕ್ಕೊಂತೀನಿ, ಶಾಂತಮ್ಮರಿಗೆ ಕೊಡ್ತೀನಿ. ಕೊಡ್ತಾರೆ, ಕೊಡು. ಅವರೇನೇನೇನು ಎತ್ತಾಕಲ್ಲ ತಿಂದು. ಈಗ ಹೇಳಪ್ಪ ಆಸ್ಪತ್ರೆಗಿದ್ದಾಗ ಕೊಡಲಿಲ್ಲ ಅಂತ ಅನ್ಕೊಂತಾರೆ, ಕೊಡು. ಅಯ್ಯೋ ಸುಮ್ಕಿರಪ್ಪ, ಅವ್ರು ತಗೊಂಡು ಮಸ್ತ್ ದುಡ್ಡು ಐತಿ. ನೀನು ಇಲ್ಲ ಅಂತ ನೀನು ಅದು ಹೆಂಗೆ ಹೇಳ್ತೀಯ? ನೀನು ಯಾಕೆ ಕೊಡಕ್ಕೆ ಹೋಗ್ತೀಯ ಅವರಿಗೆ? ಸುಮ್ಕಿರು, ಅವ್ರು ತಗೋ ಮಸ್ತಾಗೈತಿ ಇರೋಕ್ಕೆ. ಮತ್ತೆ ಮಾಡ್ತಿರೋದು ಆಡ್ದೊಡ್ದ ಹಂಗ ನಿಂತಾಗಿದ್ರೆ ಇರಲ್ಲ. ಸುಮ್ಮನೆ ನನ್ನ ಕೈಗೆ ಬಿಡಿಸ್ಕೊಂಬಂದು ಕೊಡಮ್ಮ. ದುಡ್ಡ ನನಗೆ ಬಿಡಿಸ್ಕೊಂಬರೋಣ. ಬಾ ಹೋಗೋಣ. ನನ್ನ ಅಕೌಂಟ್ನಾಗೆ ಇಕ್ಕಾನ, ನೀನು ಇಕ್ಕೊಂಡ್ರೆ ಉದ್ವನ ಮಾಡ್ಕ್ಯಾವು, ಅದು ಇದು ಖರ್ಚು ಮಾಡಿ ನಡಿ ಅಂತೀಯ. ಇಲ್ಲಿ ನಾನೆಲ್ಲ ಇಕ್ಕೊಂತೀನಿ ನೋಡಿ. ನಾನು ಇಕ್ಕೊಂಡ್ರದು 1 ರೂಪಾಯಿ ಏನೋ ಬಿಚ್ಚುತ್ತೀನಿ ಏನೋ. ನಾನು ಹಂಗೆ ಇಕ್ಕೊಂಡೆ, 1 ರೂಪಾಯಿ ಕಳೆದಿಲ್ಲ. ನಿಂತಾಗ ದುಡ್ಡಿದ್ರೆ ಇರಲ್ಲ, ನಾನೆಲ್ಲ ಇಕ್ಕೊಂತೀನಿ. ಹಾಗೆ ನಮ್ಮ ಋತಮ್ ಬಂದ್ಲು. ಋತಮ್ ಕೊಡ್ತೀನಪ್ಪ, ನಿನಗೆ ಕೊಡಲ್ಲ ನಾನು. ಕೊಡಿ, ನಾನೆಲ್ಲನ ಅಮ್ಮಡಿನ ಹೆಸ್ರಿಗೇನೆ ಬಾಂಡ್ ಮಾಡಿ ಇಕ್ಕನತ್ತ. ಸುಮ್ಮನೆ ಇದ್ರೆ ಈಗಳ ದೇವ್ರ ಆಣೆಗೂ ದುಡ್ಡು ಇರಲ್ಲ ಕಣೆ ನಿಂತಾಗಿ. ಅಯ್ಯಯ್ಯಪ್ಪ, ದುಡ್ಡು ಬಂದಿರೋದಕ್ಕೆ ಏನು ಇವತ್ತು ಬೆಡ್ಡಾಗಿಂದ ನೋಡ್ತಾ ಇದ್ದೀನಿ. ಇವತ್ತು ದುಡ್ಡು ಬರುತ್ತೆ ಅಂತ ಹೇಳಿ ಬೋಲ್ ಸಂತೋಷವಾಗ ಇದೆಯಾ? ದುಡ್ಡು ಬತ್ತೈತಿ ಇವತ್ತು ಅಂತ ಹೇಳಿ. ಮತ್ತೆ ನಾನು ಕಷ್ಟಪಟ್ಟು ಕಟ್ಟಿರೋದು ಮತ್ತೆ ಖುಷಿ ಆಗಕ್ಕಿಲ್ವಿ? ನೀನಂತೂ ನನಗೆ ದುಡ್ಡು ಬಂದಿರೋಕ್ಕೆ ನಿನ್ಗೆ ಒಟ್ಟೋರಿ ಅಲ್ಲೇ. ಇಲ್ತಾಗೆ ಇವಾಗ ದುಡ್ಡು ಐತಿ, ನನ್ನ ಪಟ್ಟೆ ಹಾಕೋ ಕೇಳಲ್ಲ ಅಂತ ಹೇಳಿ ನಿನಗೆ ಒಟ್ಟೋರಿ. ಅದಕ್ಕೆ ಒಟ್ಟೋರಿ ಕಂಪ್ಯಕ್ಕಲ್ಲ. ನಮ್ಮ ಅತ್ತೆಗೆ ದುಡ್ಡು ಬಂದಿರೋದ್ಕಂತೂ ಖುಷಿಯಾಗ್ಬಿಟ್ಟೈತೆ. ನಮ್ಮೋ ಎದ್ದಾಗಿಂದಾನು ಏನರಪ್ಪನ ಎದ್ದು ವಾರ ಮಾಡಿ ಪೂಜೆ ಮಾಡಿ ದುಡ್ಡು ಬರುತ್ತಿವತ್ತು ಅಂತ. ಅಯ್ಯಯ್ಯೋ, ನಿಮ್ಮ ಮತ್ತೆ ನೋಡ್ಬೇಕು ಇವಾಗ. ನೋಡು ನೀನು ನನಗೆ ದುಡ್ಡು ಬರೋದು ನೋಡಿದ್ರೆ ಸಹಿಸ್ಕೊಂಬಲ್ಲ. ನನಗೆ ದುಡ್ಡು ಇರೋದಕ್ಕೆ ನಿನ್ಗೆ ಒಟ್ಟುರಿ ಅಂತಾಳೆ. ಅದಕ್ಕೆ ಅವಳು ತೆಗಿದ್ರಿರಲ್ಲ, ಕೊಡಮ್ಮ ನನಗೆ ಇಕ್ಕೆಂಪ್ ನಿಂದ್ರಿ ನೋಡಮ್ಮ ಕೊಡಲ್ಲ ಅಂತಾಳೆ. ಅದೇನ ದುಡ್ಡು ಬರಲಿಲ್ಲ ಅಂದ್ರೆ ಗೊತ್ತಾಗದು ನಮ್ಮ ಅತ್ತಿಗೆ. ಇವಾಗ ದುಡ್ಡು ಬಂದೈತಲ್ಲ ಅದಕ್ಕೆ ಅವನೇನ ಸೈನ್ ಹಾಕ್ಲಿಲ್ಲ ಅಂದರೆ ವರ್ಷ ಗೊತ್ತಾಗೋದು. ಅವನ ಹೆಂಗ ಪ್ರವಿ ಒಳ್ಳೆ ಕೆಲಸ ಮಾಡಿ ಸೈನ್ ಹಾಕ್ಸ್ಕೊಂಬಂದು ಕೊಟ್ಟ, ಹೆಂಗ ಅತ್ತ ದುಡ್ಡು ಬರ್ತೈತಿ. ನಿಮ್ಮ ಮಾಮ್ಗೆ ಇವಾಗ ಚೈತ್ರ ಒಟ್ಟುರಿ ನನಗೆ ದುಡ್ಡು ಬಂದಿರಕ್ಕೆ. ನನಗಿನ್ನ ಸ್ಯಾನೆ ದುಡ್ಡು ಇಕ್ಕೆಂತಾಳಲ್ಲ, ನನ್ನಂಗೆ ಇಕ್ಕೆಂತಾಳಲ್ಲ ಇವಳುನು ಅಂತ ಹೇಳಿ ಒಟ್ಟುರಿ ನಿಮ್ಮ ಮಾಮ್ಗೆ. ಅದಕ್ಕೆ ಹಿಂಗೆ ಮಾತಾಡ್ತೈತಿ. ನಾನೇ ಕೊಟ್ಟೇನು ಅಯ್ಯಪ್ಪನ ತಗೊಳ್ಳೋದು ಹಂಗೆ ಬಿಚ್ಚುತ್ತಾನ ಅಯ್ಯಪ್ಪ. 1 ರೂಪಾಯಿ ಕೊಡಲ್ಲ. ಯಾತ್ಕನ ಕೊಡ ಮಾರಯ್ಯ, ಯಾತ್ಕನ ಇಲ್ಲ ಅಂದ್ರೆ ಕೊಡೋದೇ ಇಲ್ಲ ಕಣೆ ಚೈತ್ರ ನಿಮ್ಮ ಮಾಮ. 1 ರೂಪಾಯಿ ದುಡ್ಡು ಬಿಚ್ಚಲ್ ಕಣೆ. ನಿಮ್ಮ ಅಜ್ಜಿ ತಾಗಿ ದುಡ್ಡು ಐತಿ ಇಸ್ಕೊಳಮ್ಮ. ಇಸ್ಕ ನಿಮ್ಮ ಅಜ್ಜಿ ತಾಗಿ ದುಡ್ಡು ಐತಿ. ಅಜ್ಜಿ ನನಗೆ ಕೊಡಜ್ಜಿ ದುಡ್ಡು ಅಂತ ಹೇಳಿ ಇಸ್ಕ ನಿಮ್ಮ ಅಜ್ಜಿ ತಗೊಳ್ದ. ಐತೆ ಕಣಮ್ಮ, ನಾನು ನಿನಗೆ ಕಾಲ್ಚನ್ ತತ್ತೀನಿ. ಕಾಲ್ಚನ್ ತರನಾ? ನಾನು ನಿನ್ನ ಹೋಗಿ ನಿನಗೆ ಕಾಲ್ಚನ್ ತಗೊಂಬರ ನಂಗ. ಕಾಲ್ಚಿ ನಾನು ಕೊಡ್ಸಮ್ಮ. ಆ ಹುಡುಗಿ ದುಡ್ಡು ಬತ್ತೈತಿ. ನೀನು ಮಾತ್ರ ಯಾತ ಕೊಡಿಸ್ಬೇಡ. ಆ ಹುಡುಗಿ ಯಾತನ ಕೊಡ್ಸಿದೀಯ ಮೊಮ್ಮಗಳು ಅಂತ? ಯಾವತ್ತಾನ ನಿನ್ನ ಹಣೆ ಬರೋಕ್ಕೆ ಯಾತ ಕೊಡ್ಸಿಲ್ಲ. ಇನ್ನು ನಿಮ್ಮ ಅಜ್ಜಿತಾಗ ಇಸ್ಕಂತ ಹೇಳ್ತೀಯ. ನಿನ್ನ ಹಣೆ ಬರೋಕ್ಕೆ ಯಾತ ಕೊಡ್ಸಿಲ್ಲ ಅವು ಪಿಲ್ಲಿಗೆ. ಇಲ್ಲಮ್ಮ, ನಾನು ಕೊಡ್ಸಿಲ್ಲ. ಅಜ್ಜಿ ನೀನೇ ಕೊಡ್ಸು. ಇವಾಗ ಸ್ಯಾನೆ ದುಡ್ಡು ಇಕ್ಕೊಂಡಿರೋಳು ನೀನೇ, ಅದಕ್ಕೆ ನೀನೇ ಕೊಡ್ಸಮ್ಮ. ಅಮ್ಮ ಸೈಕಲ್ ತರಕ್ಕೆ ಕೊಟ್ಟಿತ್ತಲ್ಲತ್ತೆ, ಗನ್ವಾಗಿ 2,000 ರೂಪಾಯಿ ಇರುತ್ತೆ ಸೈಕಲ್ ತಗೊಂಬರ್ರಿ ಅಂತ ಹೇಳಿ ಕೊಟ್ಟಿತ್ತು. ನೀನೇ ನನ್ನ ಯಾತ ಕೊಡ್ಸಿಲ್ಲ ಅಮ್ಮನಿಗೆ. ಕಾಲ್ಚೆನ್ ತಗೊಂಬಿಟ್ನಿ ಸುಮ್ಕಿರು. ನಾನು ನನ್ನ ಜೊತೆನ ನೀನು ಹಾಕ್ಯಮ್ಮಕ್ಕೆ ಕಾಲ್ಚೆನ್ ತಗೊಂಬಿಟ್ನಿ. ಒಳ್ಳೆ ಒಂದು ಜೊತೆ ಬಟ್ಟೆ ನಮ್ಮ ಅಮ್ಮನಿಗೆ ಕಾಲ್ಚೇನು ಎಲ್ಲ ತಗೊಂಬಿಟ್ಟಿವಲ್ಲ ನಮ್ಮ. ನಾನು ಋತಮ್ಮ ಹೋಗ್ತೀವಿ. ಬತ್ತೀಯಾ ಹೋಗೋಣ? ಫಸ್ಟು ಹೋಗಿ ಬರೋಗು. ಬಂದೈತೆ ಹೆಂಗ ಚೆಕ್ ಮಾಡ್ಸೋಕೆ ಹೋಗು. ಸುಮ್ಮನೆ ಇಲ್ಲೇ ಸಿರಿ ಆಡಬೇಡ. ದುಡ್ಡು ಬಂದೈತಿ ಇಲ್ಲೇ ದುಡ್ಡು ಬಂದೈತಿ ಅಂತ ಹೇಳಿ ಇಲ್ಲೇ ಸಿರಿ ಆಡಬೇಡ. 4-5 ಲಕ್ಷ ಬರುತ್ತೆ. 8 ಲಕ್ಷ ಬರ್ತೈತೆ ಕಣಪ್ಪ. 8 ಲಕ್ಷ ಬರ್ತೈತಿ ಅಂತ ಹೇಳವ್ರಿ. ನೀನು 4-5 ಲಕ್ಷ ಅಂತೀಯ. 5 ಲಕ್ಷ ರೂಪಾಯಿ ಮೇಲೆ ಅಂತ ಹೇಳವ್ರಿ. ಒಟ್ಟಿನಲ್ಲಿ ಇವಾಗ ಒಂದು 6, 7, ಒಂದು 8 ಅಂತೂ ಬರುತ್ತೆ. ಒಂದು 8 ಬರ್ಬೋದೇನಪ್ಪ ಸಾಮಾನ್ಯ. ಒಂದು 8 ಲಕ್ಷ ಬರುತ್ತೆ ಇವಾಗ. ಅಯ್ಯಪ್ಪ, ಅಂಥದ್ದಿನ್ನು ಯಾಕೆ ಮಾಡಿಸಿದ್ದೆ ತಾಯಿ? ನನಗೆ ಹೇಳಿದ್ರೆ ನಾನು ಮಾಡಿಸ್ತಿದ್ನಲ್ಲೇ. ಅಲ್ಲ, ನನಗೆ ಇಂಥದ್ದು ಕೊಟ್ಟಪ್ಪ ಇಂಥ ಸ್ಯಾನೆ ಬರುತ್ತೆ, ಅವರು ಸ್ಯಾನೆ ಹಾಕ್ಕೊಡ್ತಾರೆ ಅಂತ ಹೇಳಿದರೆ ನಾನು ಕೊಡ್ತಿದ್ದೆ.
ಅವಾಗ ಯಾವುದೋ ಸ್ಕೀಮ್ ಬಂದಿತ್ತು ಹೇಳು, ನಾನು ಅವಾಗ ಮಾಡಿಸಿದ್ದೆ. ನಾವು ಕಟ್ಟಿರೋದಕ್ಕೆ ಡಬಲ್ ಆಗುತ್ತೆ ಹಂಗೆ ನಾನು ಮಾಡಿಸಿದ್ದು. ಅದಕ್ಕೆ ನಾವು ಒಂದು ಈಟೆ ಕಟ್ಟಿರೋದು ಅದು ಎಲ್ಲ ಡಬಲ್ ಆಗೈತೆ ಗೌರ್ಮೆಂಟ್ ಕಡೆಯಿಂದನ ಹಾಕಿ ಕೊಟ್ಟವ್ರಿ. ಅದಕ್ಕೆ ಆಟನ್ ಬರುತ್ತೆ. ನಾನು ಕಟ್ಟಿರೋದು ಒಂದು 2 ಲಕ್ಷ ಆಗೈತೆ ಏನಪ್ಪ ಅಷ್ಟೇನಿ. ಒಂದು 6 ಲಕ್ಷ ಬರುತ್ತೆ ಅನ್ಸುತ್ತೆ. ಮಿನಿಮಮ್ ಒಂದು 6 ಲಕ್ಷ ಬರುತ್ತೆ ಕಣಪ್ಪ. ಇಲ್ಲಡಿ ಹೇಳಿದ ಮತ್ತೆ ಕೇಳು. ಸುಮ್ಮನೆ ನೀನೇನು ಮಾಡ್ತೀಯ ಅಂತಂದರೆ ಒಂದು 5 ಲಕ್ಷ ರೂಪಾಯಿದ ಬಾಂಡ್ ಮಾಡಿಸು. 5 ಲಕ್ಷ ಬಾಂಡ್ ಮಾಡಿಸಿ ಇನ್ನೊಂದು ಲಕ್ಷ ನಿನ್ನ ಖರ್ಚಿಗಿಕ್ಕೆ ಅಮ್ಮನಿಗೆ ಆತನ ಕೊಡಿಸು. ನೀನೇ ಆತನ ತಕೊಂಡು ಸುಮ್ಮನೆ ದುಡ್ಡಿಕ್ಕೆ ಮತ್ತೆ ಕಲ್ಕ ನೋಡು. ನಾನು ದುಡ್ಡು ಹಂಗೆ ಇಕ್ಕೊಂಡಿದ್ನಲ್ಲ, ನಾನು ಬಿಚ್ಚಿಲ್ಲ 1 ರೂಪಾಯಿ ದುಡ್ಡು ತೆಗ್ದಿಲ್ಕಣಿ. ಅವಲ್ಲ ಮರಿ ದಿನವರೆಗೂ ಹಂಗೆ 1 ರೂಪಾಯಿ ನಾನು ಕಳ್ದಿಲ್ವಲ್ಲ. ಹೇಳು ನಿನ್ನ ಹಂಗಿದ್ರೆ ಅಷ್ಟೇನು. ಯಾರೇನು ಸಾಯ್ವಾಗ ಹೊತ್ಕೊಂಡು ಹೋಗಲ್ಲ ನೀನು ಮಾರಾಯ. ಏನು ಗಿದ್ದಾಣಿ ಮಾಡ್ತೀಯ? ಜಿಪ್ಣ ಅಂದ್ರೆ ಜಿಪ್ಣ ನೀನಂತೂ 1 ರೂಪಾಯಿ ತೆಗಿಯಲ್ಲ. ನಾನು ನಿನ್ನಂಗಿರಲ್ಲ ಬಿಡು. ನಾನು ಇವಾಗ ದುಡ್ಡು ಇರೋ ಕಾಲದಾಗ ನನ್ನ ಚೆನ್ನಾಗಿರ್ಬೇಕು ಅಂತಿ. ನಿನ್ನಂಗೆ ನಾನಿರಲ್ಲ ಬಿಡು. ಅಮ್ಮ ಹಂಗಾಗತ್ತೆ ಮತ್ತೆ 1 ರೂಪಾಯಿ ಎಂಟಣಿಗೆ ಲೆಕ್ಕ ಹಾಕಿ ಉಳಿಸಿರತ್ತೆ ಮತ್ತೆ ಇವತ್ತು. ಇಲ್ಲಾಂದ್ರೆ ಅದೇನೇ ಕಳೆದಿದ್ರೆ ಎಲ್ಲ ಇದಾಗತ್ತೆ ಕಾಣತ್ತೆ. ಮಾಮಗೆ ಗೊತ್ತು ದುಡ್ಡು ಹೆಂಗಿಕ್ಕಬೇಕು ಅಂತ ಹೇಳಿ. ನೀನು ಏನಿಲ್ಲ 10 ಸಲ ಕೈಯಾಗಿದ್ದು ಬಿಟ್ರೆ ಹೆಂಗೆ ಆಡ್ತಿಯಲ್ಲ ತೋರಿಸ್ಕೊಂಬಕ್ಕೆ ಹೋಗಬೇಡ, ಸುಮ್ಮನಿರು. ಯಾರು ತಗೋನು ದುಡ್ಡು ಐತಂತ ಅಂತ ಹೇಳಿ ತಿರ್ಗಾ ಆಮೇಲೆ ಕೊಡ್ತೀನಿ ಅಂತ ಎಲ್ಲ ಬತ್ತಾರೆ ನೋಡು. ದುಡ್ಡು ಬಂದೈತೆ ಅಂತ ಯಾರು ತಗೋ ಹೇಳಕ್ಕೆ ಹೋಗ್ಬೇಡ. ನಿಮ್ಮ ಮಾಮಗಂತೂ ಇವಾಗ ತಕ 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 ಕುದೀತೈತಿ ಕಡೆ ಹಂಗೇನೆ. ಚೈತ್ರ ನೋಡಿ ನಿಮ್ಮ ಮಾಮನ ಮಕ್ತಾಗ ನೋಡಿ ಹಂಗೇನೆ ಹೆಂಗೆ ಕುದೀತಾಯ್ತು ಹಂಗೇನೆ. ನನಗೆ ದುಡ್ಡು ಬಂದೈತಿ ಅಂತ ಹೇಳಿ ನಾನು ಯಾಕೆ ಕುತ್ಕೊಂಬನೆ ತಾಯಿ? ಏನೋ ಬಿಡತ್ತ, ನನ್ನ ಹೆಂಡತಿ ದುಡ್ಡು ಕೊಟ್ಟೇವಳೆ ಯಾತ್ಕ ಬಂದೈತಿ ಅಂತೇಳಿ ನನಗೂ ಸಂತೋಷ ಹೋಗೈತಿ. ನಾನು ಯಾಕೆ ಒಟ್ಟುರ್ಕೊಂಬನಿ ಹೇಳು? ನನಗೆ ನೋಡ್ದಂಗೆಲ್ಲ ನೀನು ಹಂಗೆ ಅಂತೆ ಇದೆಯಲ್ಲ ಎದ್ದಾಗಿಂದನು. ಒಟ್ಟುರ್ಕೊಂತೀಯ ನನಗೆ ದುಡ್ಡು ಬಂದಿರತ್ತೆ ನಿನ್ನ ಕೈಲಿ ತಡ್ಕೊಂಬಕ್ಕಾಗ್ತಾ ಇಲ್ಲ ಅಂತೀಯ. ಮತ್ತೆ ಅವಳ ದುಡ್ಡಿಲ್ಲ ಅಂದರೆ ಎಲ್ಲದಕ್ಕೂ ನನ್ನೇ ಕೇಳಾಳು. ಇವಾಗ ದುಡ್ಡು ಬಂದೈತೆ ಅವಳಿಗೆ, ಅವಳೇ ಇಟ್ಕೊಂಡು ಅವಳೇ ಇವಾಗ ಹೆಂಗಿರ್ತಾಳೆ ಅಂತ ಹೇಳಿ ನೀನು ಒಟ್ಟುರಿ. ನನಗೆ ಗೊತ್ತಿಲ್ಲ ಅನ್ಕೊಬೇಡ ಕಳ್ಳ. ನಾನು ನಿನಗೆ ಹೆಂಗೆ ನಮ್ಮ ಅಯ್ಯಪ್ಪ ಅಂತೇಳಿ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯೇ? ನಾನು ಇವಾಗ ಸಂಸಾರ ಮಾಡ್ದಾಳು ನಿಂತಾಗಿ ನನಗೆ ಗೊತ್ತಿರಲ್ವೇ? ಐತಿ ಕಣಮ್ಮ ನಿಮ್ಮ ತಾತ ನಾನು ತಗೊಳ್ಳೋ ದುಡ್ಡ ಕೊಡು ಅಂಬುತ್ತೆ ಕಳ್ಳ ತಾತ ನೋಡು. ಅದಕ್ಕೆ ನಾನು ಕೊಡಲ್ಲ ಅಂತ ನೀನು ನಾನು ತಗೊಳ್ಳೋ ದುಡ್ಡು ಕೇಳೋದು ನೋಡಮ್ಮ ತಾತ. ಯಾಕೆ ಕಳ್ಳ ತಾತ ನೀನು ಅಜ್ಜಿ ತಗೋ ದುಡ್ಡು ಕೇಳ್ತೀಯ? ಕೇಳಬಲ್ಲದ ಕಂತಾತ ಅಜ್ಜಿ ಕಂತತ ಪಾಪ ಅಜ್ಜಿ ಇಕ್ಕಂದಿ. ಅಯ್ಯೋ ನಾನೇನು ಕೇಳಲಿಲ್ಲಮ್ಮ. ನಿಮ್ಮ ಅಜ್ಜಿಗೆ ದುಡ್ಡು ಬಂದಿರೋ ಸಿರಿಯಾಗಿರೋದಕ್ಕೆ ಹಂಗೆ ಹೇಳ್ತಾ ಇದ್ದಾಳೆ ಅಷ್ಟೇನಿ. ನಾನು ಯಾಕೆ ಕೇಳೋಣ ನಿಮ್ಮ ಅಜ್ಜಿ ತಗೊಳ್ಳೋ ದುಡ್ಡ? ನಾನೇನು ಕೇಳೋಕೆ ಹೋಗಲ್ಲಮ್ಮ. ನಂಗೆ ಕೇಳೋಕೆ ಹೋಗಲ್ಲ, ಕೊಡೋಕ್ಕೂ ಹೋಗಲ್ಲ. ಈಗ ಕೇಳಮ್ಮ ಅಂತ ಹೇಳಿದ್ದು ನೋಡಮ್ಮ ಚೈತ್ರ ಹೆಂಗೆ ಮಾತಾಡ್ತಾಳೆ ನಿಮ್ಮ ಅತ್ತಿ. ನಿನಗೆ ಒಟ್ಟುರಿ ಕಣಪ್ಪ, ನಿನಗೆ ಒಟ್ಟುರಿ ಕಣಪ್ಪ ಅಂತಾಳೆ. ಅದಕ್ಕೆ ಬಾರಪ್ಪ ಹೋಗ್ಬರೋಣ ನೀನು ಬ್ಯಾಂಕ್ ಹಾಕಿ. ಹೋಗಿ ಬರೋಗಂತಾಯಿ ನೀನು ಎಲ್ಲ ನಾನು ಸುಮ್ಮನೆ ಕೇಳಿದ್ಕೇನೆ ನೀನು ಒಟ್ಟುರ್ಕೊಂತೀಯ ಅಂತದ್ರಾಗ ನಾನು ಬ್ಯಾಂಕ್ ಹಾಕೊಂಡ್ರೆ ನಮ್ಮ ಅಯ್ಯಪ್ಪ ಹೇಳಿ ನಾನು ದುಡ್ಡೆಲ್ಲ ಬಿಡಿಸ್ಕೊಂತ ಅನ್ಕೊಂತೀಯ ನೀನು. ಬಾ ನಾನು ಸುಮ್ಮನೆ ಗಂದೆ ಏನಂತ ಹೇಳಿ ನೋಡೋಣ ಕೇಳ್ತೀಯ ಇಲ್ವನಂತಾಗ್ಲು ದುಡ್ಡ ಅಂತ ಹೇಳಿ ನಾನು ಸುಮ್ಮನೆ ಗಂದೆ. ಬಾ ಹೋಗಿ ಬರೋಣ, ಹೋಗಿ ಎಲ್ಲ ಚೆಕ್ ಮಾಡಿಸಿ ಬರೋಣ. ಬಂದಿರ್ತೀವತ್ತು ಅಲ್ಲಿನಿ ಮೆಸೇಜ್ ಬಂದಿರ್ತೇವೆ. ಅವ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ನ ಫೋನ್ಗೆ ಹೋಗಿರತ್ತೆ ಮೆಸೇಜ್. ಅದೇನೋ ನನಗೆ ಗೊತ್ತಾಗ್ಬಿಟ್ರೆ ಏನಂತಾನತ್ತೆ ಅವನು. ಅವಾಗ ನಿನ್ನ ಕೇಳ್ತಾನೆ ದುಡ್ಡು ಕೊಡು ಅಂತ ಹೇಳಿ ಅವಾಗ ಏನಂತೀಯ? ನಾನು ಅವನಿಗೆ ಕೊಡಂಗಿದ್ರೆ ನನ್ಗೆ ಅವನ್ತಾಗ ಯಾಕೆ ನಾನು ಕದ್ದು ಮುಚ್ಚಿ ಸೈನ್ ಹಾಕ್ಸ್ಬೇಕಾಯ್ತು. ಅವನಿಗೆ ಕೊಡಂಗಿದ್ರೆ ಕೊಳ್ಳಪ್ಪ ನೀನೇ ಸೈನ್ ಹಾಕ್ಸಿ ನೀನೇ ಬಿಡಿಸ್ಕೊಂತಿದ್ದೆ. ನನಗೆ ಬೈವದಂಗೆ ಆಗಿತ್ತು. ಎಲ್ಲಿ ನನ್ನ ದುಡ್ಡು ಬರುತ್ತೋ ಇಲ್ವೋ, ನನ್ನ ಮಗ ಆಮೇಲೆ ಬಿಡಿಸ್ಕೊಡಲ್ವೋ ಏನೋ ಅಂದ್ಕೊಂಡಿದ್ದೆ. ಹೆಂಗಾತ ದೇವ್ರ ಬೈದಿಂದ ಏನೋ ಒಂದು ಒಳ್ಳೇದು ಆತತ್ತ. ಇವಾಗ ಹೆಂಗ ನನಗೆ ದುಡ್ಡು ಬರುತ್ತತ್ತ. ದುಡ್ಡು ಇರ್ಬೇಕಣಮ್ಮ. ನಾನು ಅದನ್ನಂತೂ ಎಷ್ಟೊತ್ತಿ ಬರುತ್ತಪ್ಪ ದುಡ್ಡು ಅನ್ಕೊಂತಿದ್ದೆ. ಹೆಂಗ ಬಡ್ದಾಡ್ಕೊಂಡು ನಮ್ಮ ಅಯ್ಯಪ್ಪನ ಜೋಬ್ನಾಗ ಒತ್ಕೊಂಡು ಕಟ್ಟಿದ್ದೆ. ಒಂದ್ಸತಿ ನಿಮ್ಮ ಮಾಮನ ಜೋಬ್ನಾಗೆ ಒತ್ಕೊಂಡಿದ್ದೆ ಕಣೆ 1000 ರೂಪಾಯಿ ದುಡ್ಡ. ಎಲ್ಲ ಕಾಳದೈತೆ ಅಂತ ನಿಮ್ಮ ಮಾಲನೆಲ್ಲ ಹುಡ್ಕಾಡಿತ್ತು. ನಾನು ಕಾಂಡಾಗಿ ಅದೊಂದು 1000 ರೂಪಾಯಿ ಓದ್ಕೊಂಡಾಗ ಕಟ್ಟಿದ್ದೆ. ನೋಡಿ ನೀನು ತಾಂಡಿದ್ದೆ ಅವತ್ತು. ನೋಡಮ್ಮ ಎಂಥ ಕೆಲಸ ಮಾಡಿ ಇವಳು. ನಾನೊಂದು 1000 ರೂಪಾಯಿ ದುಡ್ಡು ಕಳ್ದು ಹೋತವತ್ತು ಅಂತ ಹೊಲನೆಲ್ಲ ಹುಡುಕ್ತೆ. ಎಲ್ಲ ಹೊಲ್ದಾಗೆಲ್ಲ ಬಿದ್ದೈತೇನೋ ಅಂತ ಹೇಳಿ ನೋಡಮ್ಮ ಇವಳು ಜೋಮ್ನಾಗ್ಲು ತಕೊಂಡಿರೋದ ಚೈತ್ರ. ಮತ್ತೆ ನೀನು ಕೇಳಿರ್ ಕೊಡ್ತೀಯ? ಕೊಡೋನಲ್ಲ ನೀನು. 100 ರೂಪಾಯಿನೂ ಕೊಡಲ್ಲ. ಕೊಡಪ್ಪ ಅದಕ್ಕನ ಇಲ್ಲಾಂದ್ರೆ 100 ರೂಪಾಯಿನೂ ಕೊಡಲ್ಲ. ಅದಕ್ಕೆ ಮತ್ತೆ ನಾನು ನಿನ್ನ ಜೋಮ್ನಾಗ್ಲು ದೊತ್ಕೊಂಡಿದ್ದು. ಅಯ್ಯೋ ನಮ್ಮ ಅತ್ತೆಗಂತೂ ಖುಷಿ ತಡಿಯೋಕ್ಕಾಗ್ತಿಲ್ಲ. ಇವತ್ತು ದುಡ್ಡು ಬರುತ್ತಂತೆ ಬಂದೈತೇನೋ ಆಲೇನಿ. ಅದಕ್ಕೆ ತಡಿಯೋಕ್ಕಾಗ್ತಿಲ್ಲ ದುಡ್ಡು ಬರ್ತೈತಿ ಅಂತ ಹೇಳಿ ನಮ್ಮ ಮಾಮನ ನೋಡಿ ನನಗೆ ದುಡ್ಡು ಬಂದಿರೋದು ನೋಡಿ ನಿನಗೆ ಒಟ್ಟುರಿ ಕಣಪ್ಪ ಅಂತ ಹೇಳಿ ನಮ್ಮ ಮಾಮನ ತಾಯಿ ಹೆಂಗೆ ಮಾತಾಡ್ತೈತಿ ನೋಡ್ರಿ. ನಮ್ಮ ಅತ್ತೆಗಂತೂ ಸರಿಯಾಗ್ಬಿಟ್ಟೈತಿ. ಅಲ್ಲ ನಮ್ಮ ಮಾಮನ ಜೊಬ್ನಾಗೆಲ್ಲ ಓದ್ಕೊಳಕ್ಕೆ ಕಟ್ಬಿಟ್ಟೈತಿ. ಹೆಂಗಾನ ಜೀವನದಾಗ ಇದೊಂದು ಒಳ್ಳೆ ಕೆಲಸ ಮಾಡಿಬಿಟ್ಟೈತಿ ನಮ್ಮ ಅತ್ತೆ.
ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.